ಎಲ್ಲರಿಗೂ ನಮಸ್ಕಾರ. ನಮ್ಮ ಚೈತನ್ಯ ಸಿಂಚನ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಮ್ಮ ಚೈತನ್ಯ ಸಿಂಚನ ಯೂಟ್ಯೂಬ್ ಚಾನಲಲ್ಲಿ ಯುವಜನತೆಗೆ ಸ್ಫೂರ್ತಿ ತುಂಬುವ ಉದ್ದೇಶದಿಂದ ನಾವು ಸುಮಾರು 400ಕ್ಕೂ ಹೆಚ್ಚು ವಿಡಿಯೋಗಳನ್ನು ಮಾಡಿದ್ದೇವೆ. ಇವತ್ತಿನ ಈ ಒಂದು ಹೊಸ ಚಿಲುಮೆಗೆ ಧ್ಯಾನ ಚೈತನ್ಯದ ಆಲಿಂಗನ. ನಾವು ನಮ್ಮ ಮನೆಯಲ್ಲಿ ಪದೇ ಪದೇ ಧ್ಯಾನದೆಡೆಗೆ ಸಾಗುವಂತಹ ಯಾವುದಾದ್ರೂ ಒಂದು ಪೇಂಟಿಂಗ್ ಮಾಡಬೇಕು ಅಂತ ಹೇಳಿ ಈ ಒಂದು ಜಾಗನ ಖಾಲಿ ಬಿಟ್ಟಿದ್ವಿ. ತುಂಬಾ ದಿನದಿಂದ ಅನ್ಕೊಂಡಿದ್ದು ಇವತ್ತು ಅದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಪ್ಲಾನ್ ಅಂತ ಮಾಡ್ಕೋಬೇಕಲ್ಲ, ಅದಕ್ಕೆ ನಾನು ಮತ್ತೆ ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಕೆಲವೊಂದು ಪಿಕ್ಚರ್ಸ್ನ ಮತ್ತೆ ಕೋಟ್ಸ್ಗಳನ್ನ ಸೆಲೆಕ್ಟ್ ಮಾಡಿದ್ವಿ. ಅನಂತರ ಕ್ಲಿಯರ್ ಸ್ಕೆಚ್ಗೋಸ್ಕರ ಕಲೆಗೊಂದು ಉತ್ತಮವಾದಂತಹ ಬೆಲೆ ಸಿಗ್ಲಿ ಅಂತ ಪ್ರೊಜೆಕ್ಟರ್ ಯೂಸ್ ಮಾಡಿಕೊಂಡು ಸ್ಕೆಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಸ್ಕೆಚ್ ಮಾಡಬೇಕಂತ ಡಿಸೈಡ್ ಮಾಡಿದ್ದು ಅರೌಂಡ್ 8:25 ಮಾರ್ನಿಂಗ್ ಆಗಿತ್ತು. ಆ ಕ್ಷಣದಲ್ಲಿ ಈ ರೀತಿ ತುಂಬಾನೇ ಸರ್ಕಸ್ ಮಾಡಿದ್ವಿ. ಈ ಒಂದು ವಿಡಿಯೋನ ಮಾಡಬೇಕು ಅಥವಾ ಈ ಒಂದು ಸ್ಕೆಚ್ನ ನಾವು ಪೇಂಟ್ ಮಾಡಿ ಅದನ್ನು ವಿಡಿಯೋಗೆ ಅಪ್ಲೋಡ್ ಮಾಡಬೇಕಾಗಿ ಪರ್ಫೆಕ್ಟಾಗಿ ಒಂದು ಸ್ಕೆಚ್ ಮಾಡೋದಕ್ಕೆ ಅದು ಕೂರ್ತಾ ಇರಲಿಲ್ಲ ಪಿಕ್ಚರು. ಅದಕ್ಕೋಸ್ಕರ ನಾವು ಸಾಕಷ್ಟು ಬಾರಿ ಪ್ರಯತ್ನ ಮಾಡಿದ್ವಿ. ಪ್ರಯತ್ನ ಮಾಡ್ತಾ ಮಾಡ್ತಾ ನನಗಂತೂ ಅಲ್ಲಿ ಕುತ್ಕೊಂಡು ಸುಸ್ತಾಗೋಯ್ತು. ಕೊನೆಗೆ ಅದು ಇನ್ನೇನು ಕೂರ್ತು ಅಂತ ಅಂದಾಕ್ಷಣ ಅದು ಏನಾಗ್ತಾ ಇತ್ತು ಅಂದರೆ ಆ ಕಡೆ ಈ ಕಡೆ ಜರುಗ್ತಾ ಇತ್ತು. ಮತ್ತೆ ಹೇಗೋ ಮಾಡಿ ಕೊನೆಗೆ ನಾವದು ಆ ಪಿಕ್ಚರ್ನ ಓಕೆ ಅಂತ ಹೇಳ್ಬಿಟ್ಟು ಒಂದು ಕಡೆ ಸೆಟಪ್ ಮಾಡ್ಕೊಂಡ್ವಿ. ಸೆಟಪ್ ಮಾಡಿದ ನಂತರ ನಾನೊಬ್ಬಳೇ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಬೇಗ ಮುಗಿಸೋಣ ಅಂತ ನಮ್ಮ ಹಸ್ಬೆಂಡ್ ಕೂಡ ಅಲ್ಲಿ ಬಂದರು. ಇಬ್ಬರು ಕೂಡ ಒಟ್ಟಿಗೆ ಸ್ಕೆಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮೊದಲನೇದಾಗಿ ನಾವು ಈ ಒಂದು ತಗೊಂಡಿರುವಂತಹ ಪಿಕ್ಚರು ಕುಂಡಲಿನಿಯ 7 ಚಕ್ರಗಳ ಬಗ್ಗೆ ತಿಳಿಸುತ್ತೆ. ನಮ್ಗೆಲ್ಲರಿಗೂ ಗೊತ್ತಿರಬಹುದು ಕುಂಡಲಿನಿಯ 7 ಚಕ್ರಗಳು ಯಾವ್ದ್ಯಾವುದು ಅಂದರೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರು. ಈ 7 ಚಕ್ರಗಳಿಂದ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮ ಒಂದು ಮಾನಸಿಕ ಆರೋಗ್ಯ ಅಂದರೆ ಮೆಂಟಲ್ ಹೆಲ್ತ್ ಮತ್ತು ಫಿಸಿಕಲ್ ಹೆಲ್ತ್ ದೈಹಿಕ ಆರೋಗ್ಯನ ನಾವು ಕಾಪಾಡ್ಕೋಬಹುದು. ಮತ್ತು ಈ ಒಂದು ಪಿಕ್ಚರಲ್ಲಿ ನಾವು 7 ಚಕ್ರಗಳನ್ನು ನೋಡಬಹುದು. ನಾನು ಹೇಳಿದಾಗೇ ಮೂಲಾಧಾರ ಅಂತ ಹೇಳಿ, ಈ ಮೂಲಾಧಾರ ಅನ್ನೋದು ನಮ್ಮ ಒಂದು ಕೆಳಭಾಗದಲ್ಲಿ ಲೊಕೇಟ್ ಆಗಿರುತ್ತೆ. ಅಂದರೆ ಇದು ಒಂದು ಜೀವನದ ಮೂಲ ಆಧಾರ ಅಂತ ಹೇಳಿ ಕರಿತೀವಿ. ಅಷ್ಟೇ ಅಲ್ಲ, ಇದು ನಾನಿಲ್ಲಿ ಪಿಕ್ಚರ್ ಬಿಡಿಸ್ತಾ ಇರೋದು ನಾವು ಒಂದು ಯಾವುದು ಕುಂಡಲಿನಿಯ ಆ ಒಂದು ಪಿಕ್ಚರ್ ತಗೊಂಡಿದ್ವಲ್ಲ ಅದಕ್ಕೆ ಹಿಂದೆಗಡೆ ಒಂದು ಮಂಡಲ ಆರ್ಟ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಈ ಒಂದು ಪಿಕ್ಚರ್ನ ಅದಕ್ಕೆ ಬ್ಯಾಕ್ಗ್ರೌಂಡ್ ಆಗಿ ಬರಬೇಕು ಅಂತ ಹೇಳಿ ಆ ಕೃಷ್ಣನ್ ಬಿಟ್ಟು ಅದ್ರ ಪಕ್ಕದಲ್ಲಿರುವಂತಹ ಆ ಮಂಡಲ ಆರ್ಟ್ನ ನಾನಲ್ಲಿ ಪ್ಲೇಸ್ ಮಾಡಬೇಕು ಅಂತ ಹೇಳಿ ಅದಕ್ಕೂ ಕೂಡ ಸಖತ್ತು ಒಂದು ಸರ್ಕಸ್ ಮಾಡಿದ್ದಾಯಿತು. ಕೊನೆಗೆ ನಾವು ಅದನ್ನು ಮಾಡಿದ್ವಿ. ನಾನು ಹೇಳಿದಾಗೆ ಕುಂಡಲಿನಿಯ ಒಂದು ಮೂಲಾಧಾರ ಚಕ್ರ ಇದೆಯಲ್ವಾ, ಅದು ನಮ್ಮ ಜೀವನದ ಮೂಲ ಆಧಾರ. ಜೊತೆಗೆ ಎಲ್ಲ ಚಕ್ರಗಳಿಗೂ ಅದರದೇ ಆದಂತಹ ಒಂದು ಬಣ್ಣಗಳು, ಜೊತೆಗೆ ದೇವತೆ, ಹಾಗೆ ಅದರ ಒಂದು ಗುಣ ಕೂಡ ಇರುತ್ತೆ. ಹಾಗೇನೆ ಮೂಲಾಧಾರದಲ್ಲಿ ನಮ್ಮ ಮನಸ್ಸು ಮತ್ತು ಬುದ್ಧಿಶಕ್ತಿ, ಪ್ರಜ್ಞೆ ಅನ್ನ ಸೂಚಿಸುತ್ತೆ ಮೂಲಾಧಾರ ಚಕ್ರ. ಇದರ ಒಂದು ಮಂತ್ರ ಯಾವುದಪ್ಪ ಅಂದರೆ ಲಮ್ ಅಂತ ಹೇಳಿ. ನಂತರ ನಾವು ಸ್ವಾಧಿಷ್ಠಾನ ಚಕ್ರದ ಬಗ್ಗೆ ನೋಡಬಹುದು. ಸ್ವಾಧಿಷ್ಠಾನ ಚಕ್ರದಲ್ಲಿ ಇದು ಬೆನ್ನುಮೂಳೆ ಕೆಳಗಡೆ ಅಂದರೆ ಸ್ಪೈನಲ್ ಕೆಳಗಡೆ ಲೊಕೇಟ್ ಆಗಿದ್ದು ಇದು ಅಂಡಾಶಯನ ಉತ್ಪಾದನೆ ಮಾಡೋದಕ್ಕೆ, ಜೊತೆಗೆ ಲೈಂಗಿಕ ಗ್ರಂಥಿಗಳ ಸಂಯೋಜನೆ ಮತ್ತು ಸಂತಾನೋತ್ಪತ್ತಿಗೆ ಸಂಬಂಧಿಸಿದ್ದಾಗಿರುತ್ತೆ. ಇದರಿಂದ ಕೋಮಲತೆ, ಸಂಯಮ ಮತ್ತು ಭಾವನೆಯ ಹರಿವು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಇದರ ದೇವರು ಬಂದ್ಬಿಟ್ಟು ವಿಷ್ಣು. ಇದರ ಒಂದು ಮಂತ್ರ ಯಾವುದಪ್ಪ ಅಂತ ಹೇಳಿದ್ರೆ ಓಂ ಅಂತ ಹೇಳಿ. ನಾವು ಓಂ ಅಂತ ಹೇಳೋದ್ರಿಂದ ನಮಗೆ ಆ ಒಂದು ಸ್ವಾಧಿಷ್ಠಾನ ಚಕ್ರ ಎಲ್ಲಿದೆಯೋ ಅಲ್ಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಇದರ ಬಣ್ಣ ಬಂದು ಕಿತ್ತಳೆ. ನಾವು ಆ ಬ್ಯಾಕ್ಗ್ರೌಂಡ್ ಮಂಡಲ ಆರ್ಟ್ನ ಬರಿಬೇಕಾದ್ರೆ ನಮ್ಮ ಮಗಳು ಕೂಡ ಅಲ್ಲಿ ಬಂದಳು. ಅವಳಿಗೆ ಈ ಥರದ್ದೆಲ್ಲ ಮಾಡೋದಕ್ಕೆ ತುಂಬ ಇಷ್ಟ. ನಾವೇನಾದರೂ ಆ್ಯಕ್ಟಿವ್ ಆಗಿ ಏನಾದರೂ ಮಾಡ್ತಾಯಿದ್ರೆ ಅವಳು ಅದನ್ನು ನಾನು ಮಾಡಬೇಕು ಅಂತ ಹೇಳಿ ಬರ್ತಾಳೆ. ಅದನ್ನ ಹೇಗೆ ಮಾಡ್ತಿದ್ದೀವಿ ಅಂದರೆ ಮಕ್ಕಳೇ ಹಾಗೆ ಅಲ್ವಾ, ಅವರು ಯಾವಾಗಲೂ ಚೈತನ್ಯದ ಮನಸ್ಸು ಅವರಲ್ಲಿ.
ಹಾಗಾಗಿ ನಾವು ಯಾವುದನ್ನೇ ಮಾಡಿದ್ರೂ ಅದನ್ನು ಹೊಸ ರೀತಿಯಾಗಿ ನೋಡ್ತಾರೆ. ಅದನ್ನು ತಾವು ಕೂಡ ಮಾಡಬೇಕು, ನಾನು ಕೂಡ ನೋಡಬೇಕು ಅಂತ ಹೇಳಿ ಅಂತಾರೆ. ಅದಕ್ಕೋಸ್ಕರ ಅವಳು ತುಂಬ ಸಲ ಕೇಳಿದ್ಲು, ಅಮ್ಮ ನಾನೊಂದ್ಸಲ ಮಾಡ್ತೀನಿ ಅಂತ ಹೇಳಿ. ಸೊ ಅವಳಿಗೆ ಅದನ್ನು ಕೊಡಲಿಲ್ಲ ಅಂದರೆ ಕ್ಯೂರಿಯಾಸಿಟಿ ಹೆಚ್ಚಾಗುತ್ತೆ. ಈಗ ಮಕ್ಕಳಿಗೆ ಬೇಡ ಅಂತಂದರೆ ನಾನು ಅದನ್ನೇ ಮಾಡಬೇಕು ಅಂತ ಹೇಳಿ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ ಸ್ವಲ್ಪ ಹೊತ್ತು ನೋಡ್ಕೊ ಆಮೇಲೆ ಮಾಡಿವಂತೆ ಅಂತ ಹೇಳಿದೆ. ಆದರೂ ಇಲ್ಲ, ನಾನು ಮಾಡಲೇಬೇಕು ಅಂತ ಇದ್ಲು. ಅದಕ್ಕೆ ಅವಳಿಗೆ ಕೊಡಲಿಲ್ಲ ಅಂದರೆ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಸರಿ ಆಯಿತು ಅಂತ ಹೇಳಿ ಅವಳಿಗೂ ಒಂದ್ಸಲ ಕೊಡೋಣ ಅಂತ ಹೇಳಿ ಡಿಸೈಡ್ ಮಾಡಿ, ಅಲ್ಲಿ ನೋಡಿ ಅವಳು ಪದೇ ಕೇಳ್ತಿದ್ದಾಳೆ, ನಾನು ಮಾಡ್ತಾನೆ ಹೋಗ್ತಿದ್ದೀನಿ. ಆದರೂ ಕೂಡ ಅವಳು ಕೇಳ್ತಿದ್ಲು ನಾನು ಒಂದ್ಸಲ ಮಾಡ್ತೀನಿ ಅಂತ ಹೇಳಿ. ಅವ್ರ ಅಪ್ಪನೇ ಕೇಳಿದ್ಲು, ಅವ್ರು ಕೊಡಲಿಲ್ಲ. ಸರಿ ಆಯಿತು ತಗೋ ಅಂತ ಹೇಳಿ ನಾನೇ ಅವಳ ಕೈ ಹಿಡ್ಕೊಂಡು ನೀಟಾಗಿ ಹೆಂಗೆ ಮಾಡಬೇಕು ಅಂತ ಹೇಳಿ ಹೇಳ್ಕೊಟ್ಟೆ. ಆದರೆ ಮಕ್ಕಳಿಗೆ ಅಷ್ಟು ಬೇಗ ಕಾನ್ಸಂಟ್ರೇಟ್ ಮಾಡೋದಕ್ಕಾಗಲ್ಲ, ಮಾಡ್ತಾರೆ ಬಟ್ ಅಷ್ಟು ಪ್ರಾಕ್ಟೀಸ್ ಇರಲ್ಲ. ಹಾಗಾಗಿ ನಾನು ಮತ್ತೆ ವಾಪಸ್ ಇಸ್ಕೊಂಡು ಅವ್ರ ಅಪ್ಪನ ಹತ್ರ ಕಳಿಸ್ದೆ. ಆದರೂ ಕೂಡ ಅವಳು ಮತ್ತೆ ಏನು ಮಾಡಿದ್ಲು ಅಂತಂದರೆ ಅವ್ರ ಅಪ್ಪನ ಹತ್ರ ಕೇಳಿದ್ಲು 1-2 ಸಲ, ನಾನು ಮಾಡ್ತೀನಿ ಕೊಡಿ ಅಂತ. ಮತ್ತೆ ಅವಳು ನನ್ನ ಹತ್ರನೇ ಬಂದುಬಿಟ್ಲು, ಕೊಡಲಿಲ್ಲ ಅವರಪ್ಪ ಅಂತ ಹೇಳಿ. ಅಂದರೆ ಮಕ್ಕಳಿಗೆ ಹಾಗೆ ಅಲ್ವಾ, ಕ್ಯೂರಿಯಾಸಿಟಿ. ಸೊ ಅವಳು ನಮ್ಮ ಜೊತೆ ಒಂದು ಸ್ವಲ್ಪ ಹೊತ್ತು ಹಾಗೆ ಕಾಲ ಕಳೆದು ಅದನ್ನು ನೋಡ್ತಾ ಇದ್ಲು, ಯಾವ ರೀತಿ ಆರ್ಟ್ ಮಾಡ್ತಿದ್ದೀವಿ ಏನು ಅಂತ ಹೇಳಿ ನೋಡ್ತಾನೆ ಇದ್ಲು. ನಂತರ ನಾವು ಮತ್ತೊಂದು ಚಕ್ರಕ್ಕೆ ಬರೋಣ. ಮಣಿಪುರ ಇದು ನಾಭಿಯ ಬಳಿ ಲೊಕೇಟ್ ಆಗಿರುತ್ತೆ. ನಾಭಿ ಅಂತ ಅಂದರೆ ನಮಗೆ ಗೊತ್ತಿರುತ್ತೆ, ಒಕ್ಕಳ ಅಂತ ಹೇಳಿ ನಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ, ಅಲ್ಲಿ ಲೊಕೇಟ್ ಆಗಿರುತ್ತೆ. ಇದರಿಂದ ನಮ್ಮಲ್ಲಿ ಶುದ್ಧತೆ, ತೇಜಸ್ಸು, ಜೀರ್ಣಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಇದರ ಗುಣಗಳು ಯಾವ್ದ್ಯಾವ್ದಪ್ಪ ಅಂತಂದರೆ ನಿರ್ಭಯ, ಆತ್ಮವಿಶ್ವಾಸ, ಧೈರ್ಯ. ಸೊ ನಾವು ಯಾವಾಗಾದರೂ ಒಂದು ಸಿಚುವೇಶನಲ್ಲಿ ಧೈರ್ಯ ಇಲ್ಲದೆ ಇದ್ದಾಗ ನಾವು ಒಂದು ಉಸಿರನ್ನ ಜೋರಾಗಿ ಎಳ್ಕೊಂಡಾಗ ನಮಗೆ ನಮ್ಮ ಒಂದು ಆ ನಾಭಿ ಹತ್ರ ಒಂದು ಫೀಲ್ ಕ್ರಿಯೇಟ್ ಆಗಿರುತ್ತೆ, ಒಂದು ವೈಬ್ರೇಷನ್ ಕ್ರಿಯೇಟ್ ಆಗಿರುತ್ತೆ. ನೀವು ಫೀಲ್ ಮಾಡಿ ನೋಡ್ಬೋದು ಸಲ ಧೈರ್ಯ ತಗೊಂಡಾಗ ಹೇಗಿರುತ್ತೆ ಅಂತ ಹೇಳಿ. ಸೊ ಈಗ ನಾನು ತಗೊಂಡಿರೋ ಪಿಕ್ಚರ್ ಬಂದ್ಬಿಟ್ಟು ಒಂದು ಫ್ಲೈಯಿಂಗ್ ವುಮೆನ್ ವಿತ್ ವಿಂಗ್ಸ್. ಒಬ್ಳು ಮಹಿಳೆ ವಿಂಗ್ಸ್ ಜೊತೆಗೆ ಹಾರ್ತಾ ಇರೋದು, ಅದ್ರ ಕೆಳಗಡೆ ನೋ ಲಿಮಿಟ್ ಅಂತ ಹೇಳಿ. ಸೊ ಕೊನೆಗೆ ನಾವಿಲ್ಲಿ ಅದಕ್ಕೆ ಪೇಂಟ್ ಮಾಡ್ತಾ ಹೋಗ್ತೀವಿ. ನಂತರ ಬರೋದೇ ಮಣಿಪುರ ಆದಮೇಲೆ ನಾವು ನೋಡೋದು ಅನಾಹತ ಚಕ್ರ. ಈ ಅನಾಹತ ಚಕ್ರನ ನಾವು ಹೃದಯದ ಚಕ್ರ ಅಂತ ಕೂಡ ಹೇಳಿ ಕರಿತೀವಿ. ಇದರಲ್ಲಿ ನಾವು ಪ್ರೇಮ, ಕ್ಷಮೆ, ಮಿತ್ರತ್ವದ ಗುಣವನ್ನು ಹೊಂದಿರ್ತೀವಿ. ಮತ್ತು ಇದರ ಬಣ್ಣ ಬಂದ್ಬಿಟ್ಟು ಹಸಿರು. ಹಾಗೆ ಇದರ ಮಂತ್ರ ಎಂ ಅಂತ ಹೇಳಿ. ಇದರ ದೇವತೆ ಈಶ್ವರ ಆಗಿರುತ್ತೆ. ಇದರ ನಂತರ ಬರೋದೇ ವಿಶುದ್ಧಿ ಚಕ್ರ ಬಂದ್ಬಿಟ್ಟು ಗಂಟಲ ಹತ್ರ ಲೊಕೇಟ್ ಆಗಿರುತ್ತೆ. ನೀವು ನೋಡಬಹುದು ಆ ಪಿಕ್ಚರಲ್ಲಿ ಕಾಣಿಸ್ತಿರೋ ಥರ. ಸೊ ಇದು ಸಂವಹನ ಪ್ರಕ್ರಿಯೆಯಲ್ಲಿ ಹಾಗೆ ಶುದ್ಧ ಸೌಂದರ್ಯನ ಹೊಂದಿದ್ದು ಸತ್ಯ ನಿರ್ಮಲತೆಯನ್ನು ಹೊಂದಿರುತ್ತೆ. ಈ ವಿಶುದ್ಧಿ ಚಕ್ರದ ಒಂದು ಬಣ್ಣ ನೀಲಿಯಾಗಿದ್ದು ಮಂತ್ರ ಹಮ್ ಆಗಿರುತ್ತೆ. ನಾವು ಹಮ್ ಅಂತ ಹೇಳ್ಬಿಟ್ಟು ಆ ಮಂತ್ರನ ಹೇಳ್ಕೊಳ್ಳೋದ್ರಿಂದ ನಮ್ಮ ಗಂಟಲಿನಲ್ಲಿ ಶುದ್ಧತೆ ಹಾಗೆ ಸಂವಹನದ ಪ್ರಕ್ರಿಯೆ, ಸತ್ಯ ನಿರ್ಮಲತೆ ಉಂಟಾಗುತ್ತೆ. ಜೊತೆಗೆ ಇದರ ದೇವರು ಬಂದ್ಬಿಟ್ಟು ಶಿವ. ಅನಂತರ ಆಜ್ಞಾ ಚಕ್ರ ಇದನ್ನ ಮೂರನೇ ಕಣ್ಣಿನ ಚಕ್ರ ಅಂತ ಕೂಡ ಕರಿತೀವಿ. ಇದು 2 ಹುಬ್ಬುಗಳ ಮಧ್ಯೆ ಲೊಕೇಟ್ ಆಗಿರುತ್ತೆ. ಮತ್ತು ಇದರ ಗುಣ ಯಾವ್ದಪ್ಪ ಅಂತಂದ್ರೆ ಜ್ಞಾನ ಹಾಗೂ ಮನಸ್ಸಿನ ನಿಯಂತ್ರಣ, ಇದ್ರ ಜೊತೆಗೆ ಜಾಗೃತಿನೂ ಕೂಡ ಇದು ಪ್ರತಿನಿಧಿಸುತ್ತೆ. ಇದರ ಬಣ್ಣ ಬಂದ್ಬಿಟ್ಟು ತಿಳಿ ನೀಲಿ. ಮಂತ್ರ ಓಂ ಅಂತ ಹೇಳಿ. ಇದರ ದೇವರು ಅರ್ಧನಾರೀಶ್ವರ ಆಗಿರುತ್ತೆ. ಅನಂತರ ಕೊನೆಯದಾಗಿ ಬರೋದೇ ಸಹಸ್ರಾರ ಚಕ್ರ. ಇದು ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಚಕ್ರ ಆಗಿರುತ್ತೆ. ಇದನ್ನ ಮುಕುಟ ಚಕ್ರ ಅಂತ ಕೂಡ ಕರೀತಾರೆ. ಪರಮಜ್ಞಾನಿ ಹಾಗೂ ತ್ರಿಕಾಲದರ್ಶಿ ಆಗಿರ್ತಾನೆ. ಯಾರಪ್ಪ ಅಂತಂದ್ರೆ ಈ ಒಂದು ಸಹಸ್ರಾರ ಚಕ್ರದ ಸಾಧನೆಯನ್ನ ಯಾರು ಮಾಡ್ತಾರೋ ಅವರು. ಇದರ ಬಣ್ಣ ಬಂದ್ಬಿಟ್ಟು ನೇರಳೆ ಹಾಗೂ ಮಂತ್ರ ಓಂ ಆಗಿರುತ್ತೆ. ಇದರ ದೇವರು ಶಿವ.
ಈ 7 ಚಕ್ರದಿಂದ ನಮಗೆ ಒಂದು ಸುಪ್ತ ಮನಸ್ಸಿನ ಆಕ್ಟಿವೇಟ್ ಕೂಡ ಆಗುತ್ತೆ. ಇದರ ಸಾಧನೆಯನ್ನು ಹೇಗೆ ಮಾಡಬೇಕು ಅಂತಂದರೆ ಮೆಡಿಟೇಷನ್, ಕಂಟಿನ್ಯೂಯಸ್ ಆಗಿರೋ ಮೆಡಿಟೇಷನಿಂದ ಈ 7 ಚಕ್ರಗಳ ಒಂದು ಸಾಧನೆಯನ್ನು ಮಾಡಬಹುದು. ಇದರಿಂದ ನಾವು ಇಡೀ ದಿನ ಆಕ್ಟಿವ್ ಆಗಿರಬಹುದು. ಜೊತೆಗೆ ನಮ್ಮ ಮಾನಸಿಕ ಆರೋಗ್ಯ, ಅದ್ರ ಜೊತೆಗೆ ನಮ್ಮ ಒಂದು ದೈಹಿಕ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಈ 7 ಚಕ್ರಗಳು ಒಂದು 7 ಗುಣಗಳನ್ನು ಪ್ರತಿನಿಧಿಸುತ್ತೆ ಅಂತ. ನಾವು ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಈಗಾಗಲೇ ತುಂಬ ಕತ್ತಲೆ ಆಗಿತ್ತು. ಅರೌಂಡ್ 10:24 PM ಆಗಿತ್ತು. ಆದರೂ ನಮ್ಮ ಮನೆಯವರು ಅದನ್ನೆಲ್ಲ ಇನ್ನು ಕಂಪ್ಲೀಟ್ ಮಾಡೇ ಮಲಗೋಣ ಅಂತ ಹೇಳಿ ಇನ್ನೂ ಮಾಡ್ತಾನೆ ಇದ್ದರು. ಅದಕ್ಕೆ ನಾನು ಸ್ವಲ್ಪ ಫಿನಿಶಿಂಗಲ್ಲಿ ಮಂಡಲ ಆರ್ಟನ್ನು ನಾವು ಬರ್ಕೊಂಡಿದ್ವಲ್ವ, ಅದನ್ನು ಫಿನಿಶ್ ಮಾಡ್ತಾ ಇದ್ದೆ. ಜೊತೆಗೆ ಅಲ್ಲಿ ಬರೆದಿರೋ ಅಕ್ಷರಗಳೆಲ್ಲ ಅವರೇ ಬರೆದಿದ್ದು, ತುಂಬ ಕ್ಯೂಟಾಗಿದೆ. ಅದೆಲ್ಲ ನಂಗೆ ತುಂಬಾ ಇಷ್ಟ ಆಯಿತು. ಫೈನಲ್ ಟಚಿಂಗ್ ಈ ಥರ ಬರುತ್ತೆ. ಇದರಲ್ಲಿ ನಿನ್ನ ಕಷ್ಟಕ್ಕೆ ನೀನೇ ಔಷಧಿ, ತಾಳ್ಮೆ ಎಷ್ಟು ಇಂಪಾರ್ಟೆಂಟು, ತಾಯಿ ಮಗು ಸಂಬಂಧ, ಮೌನ, ಹಾಗೆ ಮನದ ತಂಗುದಾಣ, ಇದೆಲ್ಲದೂ ಕೂಡ ಈ ಎಲ್ಲ ಪದಗಳು ಕೂಡ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ನಾವು ಇದನ್ನು ದಿನಾಗಲೂ ಬೆಳಗ್ಗೆ ನೋಡೋದ್ರಿಂದ ನಮ್ಮ ಡೈಲಿ ಒಂದು ಆ್ಯಕ್ಟಿವಿಟೀಸ್ ಏನಿರುತ್ತೆ ಅದು ತುಂಬ ಚೈತನ್ಯಯುತವಾಗಿರುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಸದಾ ಆರೋಗ್ಯವಾಗಿರೋಣ, ಸದಾ ನೆಮ್ಮದಿಯಿಂದ ಇರೋಣ, ಜೊತೆಗೆ ಮುಗ್ಧತೆಯಿಂದ ಇರೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. Thanks a lot for watching this video.